ಒಂದ್ ಕಡೆ ಕಡಿಮೆ ಅಲ್ಲಿ ಅಷ್ಟೇ. PUC to physics. ಚಾಪ್ಟರ್ 1 ಪೂರ್ತಿ ಚಾಪ್ಟರ್ ಬರ್ಕೋತ್ ಕುಂದ್ರಂಗಿಲ್ಲ. ಚಾಪ್ಟರ್ 1 ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂಡ್ ಚಾರ್ಜಸ್ ನೋಡ್ರಿ. ಇದ್ರಾಗ 1 2 ಎಷ್ಟು ಇಲ್ಲಿ 1 2 3 ಎಷ್ಟು ಹಿಡಿತಾವ ನೋಡೋಣ ಅಂತ ಎಲ್ಲರೂ ಒಂದ್ ಕಡೆ ಹೆಚ್ಚಿನ ಮಾಡೋಣ. 3 4 5. ಸೊ ಇಲ್ಲಿ ಕೂಲಂಬ್ಸ್ ಲಾ COULOMB'. ಕೂಲಂಬ್ಸ್ ಲಾ ಕಂಪಲ್ಸರಿ ಹೋದ್ರೆ 2 ಮಾರ್ಕ್ಸಿಗೆ ಬರ್ತದ ನೋಡಿ. ಅದು ವೆಕ್ಟರ್ ಫಾರ್ಮ್ ದರೆ ಬೀಳ್ತದ, ಇಲ್ಲಾಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದರೆ ಬೀಳ್ತದ. ನೆಕ್ಸ್ಟ್ ಡೈಪೋಲ್ ಅಂಡ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಅಂಡ್ ಡೈಪೋಲ್ ಮೊಮೆಂಟ್ ಡೆಫಿನಿಷನ್ ಮತ್ತ SI ಯೂನಿಟ್ ಅವೆಲ್ಲಾನು 2 ಮಾರ್ಕ್ಸಿಗೆ ಕೇಳ್ತಾನೆ ಈ ಮೇಲೆ. ನೆಕ್ಸ್ಟ್ GAUSS'. Gauss's law in electrostatic. ಇದು 2 ಮಾರ್ಕ್ಸಿಗೆ ಫಿಕ್ಸ್ ಬರ್ತೈತಿ ನೋಡ್ರಿ. ಇಷ್ಟಾದ ಬಳಿಕ ನೆಕ್ಸ್ಟ್ ಏನ್ ಓದ್ಬಿಟ್ರಂದ್ರೆ ಡೆರಿವೇಶನ್ಸ್. ಎಷ್ಟ್ ಇದ್ದಾವ್ರಿ ಸರ್ ಡೆರಿವೇಶನ್ಸ್ ಅಂದ್ರೆ ಎಷ್ಟವ ಆಕಾಶ? 5 ಡೆರಿವೇಶನ್ಸ್ ಇದಾವ ನೋಡ್ರಿ. 5 ಡೆರಿವೇಶನ್ಸ್. ಅದ್ರಾಗ ಶಾರ್ಟ್ ಗೆ ಇಷ್ಟೇ ಹೈಲೈಟ್ಸ್ ಬರ್ತಿರ್ತೀವಿ ನೋಡ್ರಿ. ಎಕ್ಸಿಯಲ್, ಇಕ್ವಟೋರಿಯಲ್, ಇದ್ರ ಮೇಲೆ ಗೊತ್ತಾಕೈತಿ ಮತ್ತೆ ಪೂರ್ತಿ ಬರಕಲ್ಲ ಇದು ಅಲ್ಲ. ಎಕ್ಸಿಯಲ್, ಇಕ್ವಟೋರಿಯಲ್, ಮತ್ತೇನು ಸ್ಟ್ರೇಟ್ ವೈರ್, ಸ್ಟ್ರೇಟ್ ವೈರ್ ಮತ್ತೇನ್ ಹೇಳ್ಬೋದು? ಸ್ಟ್ರೇಟ್ ವೈರ್, ಪ್ಲೇನ್ ಸೀಟ್, ಇನ್ನೊಂದು ಯಾವುದು ಅಂಡ್ ಸ್ಪೆರಿಕಲ್ ಸೆಲ್ ಅಥವಾ ಸ್ಪೆರಿಕಲ್ ಬಾಲ್. ಸ್ಪೆರಿಕಲ್ ಸೆಲ್ ಬ್ರಾಕೆಟ್ದಾಗ ಬಾಲ್, ಸ್ಪೆರಿಕಲ್ ಬಾಲ್. ಎನಿ ಒನ್ ಯಾವುದಾದ್ರೂ ಒಂದು, ಎನಿ ಒನ್ ಎಷ್ಟು ಮಾರ್ಕ್ಸಿಗಪ್ಪ ಅಂದ್ರೆ 5 ಮಾರ್ಕ್ಸ್. ಇಷ್ಟಿದು 1ನೇ ಚಾಪ್ಟರ್ದು. ಸರ್ ಪ್ರಾಬ್ಲಮ್ ಬಿತ್ತಂದ್ರೆ ಹೋಯ್ತು, ಏನ್ ಮಾಡಕ್ ಆಗಂಗಿಲ್ಲ. ಓಕೆ, ಇಷ್ಟಂತೂ ಮಿನಿಮಮ್ ಓದ್ಲೇಬೇಕು. ಚಾಪ್ಟರ್ ನಂಬರ್ 2 ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರಾಗ ಏನಪ್ಪಾ ಅಂತಂದ್ರ 1 2 3 4 ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಏನ್ ಬಿಡ್ಬೇಡ ಅಂತಂದ್ರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಿಡ್ಬೇಡ. ಇನ್ನೊಂದು ಮಿಸ್ ಮಾಡಿನಲ್ಲೋ ಮರೆ, ಅದು ಹೆಂಗಿದು ಸಾರಿ ಯಾವದ್ ಬಿಟ್ಟಿನ ಅದು ಹಂಗ ಬಿಟ್ರೆ ಮುಗ್ದ ಹೋಯ್ತು ನಿಮ್ ಕಲಾಸೆ ಅದು ಚಾಪ್ಟರ್ನೇ. ಇಲ್ಲಿ 3 ಅಂತೇಳಿ ಮಾಡ್ತೀನಿ, ಇಲ್ಲಿ 2 ಅಂತೇಳಿ ಮಾಡ್ತೀನಿ, ಇದಕ್ 3 ಅಂತೇಳಿ ಮಾಡ್ತೀನಿ, ಇದಕ್ 4 ಅಂತೇಳಿ ಮಾಡ್ತೀನಿ, ಇದು 5, ಇದು 6. ಯಾವದ್ ಬಿಟ್ಟಿನ ಹೇಳ್ರಿ ನೋಡೋಣ. ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟೀಸ್, ಅದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತೇಳಿ ಬರ್ದು ಬಿಡ್ತೀನಿ ನೋಡಿ ಅಷ್ಟೇ. ಎಲೆಕ್ಟ್ರಿಕ್ ಚಾರ್ಜಸ್ ಅದು ಬೈ ಡಿಫಾಲ್ಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದು ಎವರ್ ಗ್ರೀನ್ ಕ್ವಶನ್. ಮತ್ತೆ ಇವು ಎರಡು ಅವೊಂದೆರಡು ಸೇರ್ಸ್ಕೊಂಡ್ ಬಿಡ್ರಿ ಅಲ್ಲೇ ಫಾಸ್ಟ್ಗೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಸೊ ಅದ್ರ ಮ್ಯಾಲ ಯೂಸಲಿ ಪ್ರಾಪರ್ಟೀಸ್ ಕೇಳ್ತಾ ನೋಡ್ರಿ. ನೆಕ್ಸ್ಟ್ ಏನ್ ಹೋದ್ರಪ್ಪ ಅಂತಂದ್ರ ಕೆಪಾಸಿಟನ್ಸ್ ಇನ್ ಸೀರೀಸ್, ಕೆಪಾಸಿಟನ್ಸ್ ಇನ್ ಪ್ಯಾರಲಲ್. ಕೆಪಾಸಿಟನ್ಸ್ ಇನ್ ಸೀರೀಸ್ ಅಂಡ್ ಇನ್ನೊಂದು ಯಾವುದು ಪ್ಯಾರಲಲ್. ಡೆರಿವೇಶನ್ಸ್ ಎರಡು ಕಂಪಲ್ಸರಿ. ಡೆರಿವೇಶನ್ಸ್ ನ ಪರ್ಫೆಕ್ಟ್ ಆಗ್ರಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟನ್ಸ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸಿ ಅಂತೇಳಿ ಬರ್ದಿರ್ತೈತಿ. ಡೆರಿವೇಶನ್ ಅಂತೇಳಿ ಬರ್ದಿರ್ತ ನೋಡ್ರಿ. ಡೆರಿವೇಶನ್. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರ ಅದೇ ಬಿಟ್ಟಿದ್ ನೋಡ್ರಿ. ಎಲೆಕ್ಟ್ರಿಕ್
potential due to a point charge. Electric potential due to a point charge. ಈ ಡೆರಿವೇಶನ್ ಮಾತ್ರ ಶ್ಯೂರ್ ಶಾರ್ಟ್ ಕ್ವಶನ್ ನೋಡ್ರಿ. ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದ್ರ ಜೊತೆಗೆ ಮತ್ತೇನು ಓದಲ್ಲಿ ಅಂತಂದ್ರ ಸಿರೀಸ್ ದೈತು, ಪ್ಯಾರಲಲ್ ದೈತು, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆಯ್ತು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದೈತು. ಸೊ ಒಂದು ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಬ್ಲಮ್ಸ್ ಇದ್ರ ಮ್ಯಾಲ ಗ್ಯಾರಂಟಿ ಒಂದು ಪ್ರಾಬ್ಲಮ್ಸ್ ಬರ್ತಾವ ನೋಡ್ರಿ. ಪ್ರಾಬ್ಲಮ್ಸ್ ಬ್ರಿಕೆಟ್ದಾಗ ಎನಿ ಒನ್ ಸಾಲ್ವ್ಡ್. ಕ್ಲಾಸ್ನಾಗ ಏನ್ ಬಿಡಿಸಿ ನೋಡ್ರಿ ಅವೇ ಮಾಡ್ರಿ. ಎನಿ ಒನ್ ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಕ್ಲಾಸ್ನಾಗ ಏನ್ ಬಿಡಿಸಿ ನೋಡ್ರಿ ಅವು 5 ಕಾನ್ಸೆಪ್ಟ್ ಇದ್ರಾಗ ಮೋರ್ ದನ್ ಇನಫ್. ಯಾವ್ರ ಮಿಸ್ ಅದವನು ಮತ್ತೆ ಇಲ್ಲ. ಆರ್ ಡೆರಿವೇಶನ್ ಹೇಳಿನಲ್ಲ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಡೆರಿವೇಶನ್. ನೆಕ್ಸ್ಟ್ ಕೆಪಾಸಿಟನ್ಸ್ ಇನ್ ಸಿರೀಸ್, ಕೆಪಾಸಿಟನ್ಸ್ ಇನ್ ಪ್ಯಾರಲಲ್, ಮತ್ತೇನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೆರಿವೇಶನ್. ರೈಟ್, ಗೆಟ್ ಇನ್ ಟು ದಿ ಚಾಪ್ಟರ್ ನಂಬರ್ ಯಾವ್ದ್ರಿ ಸರ್? 3. ಚಾಪ್ಟರ್ ನಂಬರ್ 3 ಏನದು? ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ. ಇದ್ರಾಗ ಒಂದೇದು ಓಮ್ಸ್ ಲಾ ಅಂಡ್ ಇಟ್ಸ್ ಲಿಮಿಟೇಷನ್ಸ್. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಮತ್ತ ಅದರದ್ದು ಲಿಮಿಟೇಷನ್ಸ್. ಎರಡನೇದು ಕ್ರಿಚಾಫ್ಸ್ ಲಾಸ್. ಕ್ರಿಚಾಫ್ಸ್ ಅದು ಕ್ರಿಚಾಫ್ಸ್ ಲಾಸ್ ಒಂದನೇದು ಮತ್ತ ಎರಡನೇದು. ಅದ್ರ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್. ಮೂರನೇದು ವಿಟ್ಸ್ಟೋನ್ ಬ್ರಿಡ್ಜ್. ಡೈರೆಕ್ಟ್ ಬರೆದು ಬಿಡ್ತೀವಿ ನೋಡ್ರಿ. ವಿಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್. ಫಿಕ್ಸ್ ಕ್ವಶನ್ ಇದು. ಇವಕ್ಕೂ ಟಿಕ್ ಹೊಡಿತೀನಿ ನೋಡ್ರಿ. ಹಂಗ ಕೆಲವೊಂದಿಷ್ಟು ಕ್ಲಾಸ್ಟಿಗೆ ಹೋಮ್ ಟಿಕ್ ಹೊಡಿಸ್ತೀನಂತ. ಕಂಡೀಷನ್ P/Q is equals to ಏನು? R/S. 5 ಮಾರ್ಕ್ಸಿಗೆ ಇವುದು. ಅದಕ್ಕೆ 5M ಅಂತೇಳಿ ಬರ್ಕೋರಿ. ಇವೆಲ್ಲ 3 ಮಾರ್ಕ್ಸಿಗೆ. ಅಲ್ಲೊಂದು ಪ್ರಾಬ್ಲಮ್ ಎಷ್ಟು 5 ಮಾರ್ಕ್ಸಿಗೆ, ಯಾವ್ದಾದ್ರು ಒಂದು. ಇದು ಕಂಡೀಷನ್ ಮಾತ್ರ 5 ಮಾರ್ಕ್ಸಿಗೆ ಫಿಕ್ಸ್, ನೋ ಡೌಟ್. cells in series and cells in parallel. ಅವು ಎರಡು ಕೂಡಿಸಿ ಒಂದ್ರಾಗೆ ಮಾಡಿರ್ತೀವಿ ನೋಡ್ರಿ. cells in series and parallel. ಇದನ್ನು 5M ಅಂತೇಳಿ ಬರ್ಕೋರಿ. ಇನ್ನೊಂದು ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್ ಇತ್ತು ನೋಡ್ರಿ. ಏನಂತೇಳಿ ಬರ್ಸಿದದು? ಯಾರ ಕಡೆ ಇದ್ರ ನೋಡ್ಸಿದ್ರ ನೋಡಿ ಹೇಳ್ಬಿಡ್ರಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಟೌ ಇಂಟು ಏನಂತ ಫಾರ್ಮುಲಾನೇ ನೆನ್ಪ್ ಬ್ಯಾಟಿತ್ತು ಅಂತ ಹೇಳ್ಬಿಡ್ರಿ ಪಟ್ನೆ. NA ಟೌ ಅದ ಏನ್ ಬರ್ಸಿದ್ ನೋಡ್ರಿ. 3rd ಚಾಪ್ಟರ್ದಾಗ ಹೇಳಿದ್ ನೋಡ್ರಿ. ಆ ಡೆರಿವೇಶನ್ ಡಿರೈವ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ವಿತ್ ಯೂಸಲ್ ನೊಟೇಶನ್ ಅಂತ ಹೇಳಿ ಕೇಳಿರ್ತಾನೆ. ಬರ್ಸಿ ನೋಡೋದು ಲಾಸ್ಟ್ ಏನ ಅದೇ. ಸಿಗ್ಮಾ ಇಸ್ ಈಕ್ವಲ್ಸ್ ಟು NE ಟೌ ಡಿವೈಡೆಡ್ ಬೈ M. ಇದು 5 ಮಾರ್ಕ್ಸಿಗೆ ಕೇಳ್ತಾನ ನೋಡ್ರಿ. ರೈಟ್, ಅದು ಆದ ಬಳಿಕ ಪ್ರಾಬ್ಲಮ್ಸ್. ಇದ್ರ ಮ್ಯಾಲ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಕ್ಲಾಸ್ನಾಗ ಎಷ್ಟು ಬಿಡಿಸಿನಲ್ಲ ಅದು. ಎಷ್ಟು ಬಿಡಿಸಿನಿ? 10 ಪ್ರಾಬ್ಲಮ್ಸ್ ಬಿಡಿಸಿನ ಅನಿಸ್ತದ. ಎನಿ ಒನ್ ಸಾಲ್ವ್ಡ್ ಪ್ರಾಬ್ಲಮ್ 10 ಅಥವಾ 12 ಬಿಡಿಸಿರ್ಬೇಕಷ್ಟೇ. ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಕ್ಲಾಸ್.
ಕ್ಲಾಸ್ನಾಗ ಎಷ್ಟು ಪ್ರಾಬ್ಲಮ್ಸ್ ಬಿಡಿಸಿ ನೋಡ್ರಿ ಅವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ಇಷ್ಟಂತೂ ಮಿನಿಮಮ್ ಓದ್ಲೇಬೇಕಾ, ಇಲ್ಲ ಓದಿದೆ ವೇಸ್ಟ್ ಆ ಚಾಪ್ಟರ್. 4ನೇ ಚಾಪ್ಟರ್ ನೋಡ್ರಿ ಪಟ್ನೆ. ಚಾಪ್ಟರ್ 4 ಏನದು? ಚಾಪ್ಟರ್ 4 ಮ್ಯಾಗ್ನೆಟಿಸಮ್ ಅಂಡ್ ಮೂವಿಂಗ್ ಚಾರ್ಜಸ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇಲ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ಒಂದಂತೂ ಕಂಪಲ್ಸರಿ ಮಾಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದಂಗ. ಇದು ಎಷ್ಟು ಮಾರ್ಕ್ಸ್ ಸರ್? 3M. ಎರಡನೇದು ಏನ್ ಮಾಡ್ರಪ್ಪ ಅಂತಂದ್ರ ಅಲ್ಲೇ ಇದು ಬಯೋಟ್ ಸಾವರ್ಟ್ಸ್ ಲಾ ಮತ್ತೇನದ ಕರೆಂಟ್ ಲೂಪ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್. ಓಕೆ, ಬಯೋಟ್ ಸಾವರ್ಟ್ಸ್ ಸ್ಪೆಲ್ಲಿಂಗ್ ಏನು ಕರೆಕ್ಟಾ? ಬಯೋಟ್ ಸಾವರ್ಟ್ಸ್ ಲಾ. ಬಯೋಟ್ ಸಾವರ್ಟ್ಸ್ ಲಾ ಇದು 3 ಮಾರ್ಕ್ಸಿಗೆ ಕೇಳ್ತಾ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೆರಿವೇಶನ್. ಡೆರಿವೇಶನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಇನ್ ಅ ಸರ್ಕ್ಯುಲರ್ ಲೂಪ್. ಇನ್ ಅ circular loop carrying current. Circular loop carrying current. ಇದು ಎವರ್ ಗ್ರೀನ್ ಕ್ವಶನ್ ನೋಡ್ರಿ, 5 ಮಾರ್ಕ್ಸಿಗೆ ಫಿಕ್ಸ್. ಅದೇ ತರನೇ ಇನ್ನೊಂದು ಐತಲ್ಲಿ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಅದ್ರಾಗೆಲ್ಲ ಡೆರಿವೇಶನ್ ಎದಕ್ಕೆ ರೀ ಸರ್ ಅಂತಂದ್ರೆ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಇಟ್ಟು ಬರೀ ಕ್ಲೀವ್ ಕೊಟ್ರೆ ನೀವು ಹಿಂಡಿ ಅರ್ಧ ಕುಡಿಬೇಕು ಅವಕ್ಕ, ಯಾಕಂದ್ರೆ ಆಲ್ರೆಡಿ ಕಲಿಸಿದೈತಿ. ಇಷ್ಟಂತೂ ಮಿನಿಮಮ್ ಮಾಡ್ಲೇಬೇಕು, ಇದ್ರಾಗ ಏನ್ ಪ್ರಾಬ್ಲಮ್ ಬರಂಗಿಲ್ಲ. ಇನ್ನೊಂದ್ ಏನ ಮಿಸ್ ಹೊಡಿತು ನೋಡ ಮರ, ಇದ್ರಾಗ ಏನು ಗ್ಯಾಲೋಮೀಟರ್ ಇಂಟು ಆಮೀಟರ್ ಮೂವಿಂಗ್ ಗ್ಯಾಲೋಮೀಟರ್ ಆಸ್ ಎ ಆಮೀಟರ್ ಅಂಡ್ ವೋಲ್ಟ್ ಮೀಟರ್ ಅಂತೇಳಿ ಅದೇ ಇಲ್ಲ. ಗ್ಯಾಲ್ವನೋಮೀಟರ್ ಇಂಟು ಏನಪ್ಪಾ ಅಂದ್ರ ಆಮ್ಮೀಟರ್ ಕನ್ವರ್ಷನ್. ಇನ್ನೊಂದು ಬಿ ಏನ್ರಿ ಸರ್ತ ವೋಲ್ಟ್ ಮೀಟರ್. ರೈಟ್. ನೆಕ್ಸ್ಟ್ ನಡೀರಿ ಚಾಪ್ಟರ್ ಎಷ್ಟಿದು? 4 ಅಲ್ಲ, ಚಾಪ್ಟರ್ 5. ಈ ಕಡೆನೆ ಬಾಳ ಕಿರಿಕಿರಿ, ಆ ಕಡೆ ದಬಾಸ್ ಓಡ್ತಾವ. ಇವ್ ಸ್ವಲ್ಪ ಮಬ್ಬದವನು ಹೋಗ್ರಂಗಾಗ್ಲಿಲ್ಲ, ಇರ್ಲಿ. ಏನ್ ಚಾಪ್ಟರ್ 5 ಮ್ಯಾಗ್ನೆಟಿಸಮ್ ಅಂಡ್ ಮಟೀರಿಯಲ್. ಮ್ಯಾಗ್ನೆಟಿಸಮ್ ಅಂಡ್ ಮಟೀರಿಯಲ್ಸ್ ಇಲ್ಲ, ಅದೇ ಏನಂತ ಐತಿ? ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂಡ್ ಮಟೀರಿಯಲ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂದ್ರೆ ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ. ಸೊ ಇದ್ರಾಗ ಏನು ಓದ್ಲಿಲ್ಲ ಅಂದ್ರೆ ಒಂದಂತ್ರ ಕಂಪಲ್ಸರಿ ಓದ್ರಿ. ಯಾವ್ದ್ರಿ ಸರ್ ಅಂತಂದ್ರ ಅದು ಡಿಫರೆನ್ಸಸ್ ಬಿಟ್ವೀನ್. ಅದೇ ಒಂದೇ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲದಕ್ಕೂ ಹೋಲಿಸ್ಬಿಡಕೈತೆ. ಡಿಫರೆನ್ಸಸ್ ಬಿಟ್ವೀನ್ ಎದಕ್ಕೆ ಹೇಳ್ರಿ ನೋಡೋಣ. ಪ್ಯಾರಾಮ್ಯಾಗ್ನೆಟಿಕ್ ಕೆಳಗೆ ಬರೀತೀವಿ ನೋಡ್ರಿ. ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರೋಮ್ಯಾಗ್ನೆಟಿಕ್ ಅಂಡ್ ಡಯಾಮ್ಯಾಗ್ನೆಟಿಕ್. ಆ ಪ್ರಾಪರ್ಟೀಸ್ ಕೇಳಬಹುದು, ಇಲ್ಲ ಅಂತಂದ್ರೆ ಅವೇ ಪ್ರಾಪರ್ಟೀಸ್ ಕೇಳಿದ್ರೆ ಒಂದೇ ಕೇಳಿದ್ರೆ ಒಂದರದ್ದು ಬರೀರಿ. ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್, ಇನ್ನೊಂದು ಯಾವುದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಡಿಫರೆನ್ಸಸ್ ಕೇಳಲ್ಲ, ಅವ ಪ್ರಾಪರ್ಟೀಸ್ ಕೇಳ್ತಾನ. ಬಟ್ ಇದೊಂದು ಓದ್ದಂತಂದ್ರೆ ನಿನಗೆ ಎಲ್ಲದಕ್ಕೆ ಯೂಸ್ ಆಕೈತಿ. ಅದ್ರ ಜೊತೆಗೆ ಒಂದ್ 2 ಡೆಫಿನಿಷನ್ಸ್.
ಡೆಫಿನಿಷನ್ಸ್ ಯಾವ ಸರ್ ಒಂದೆರಡು ಡೆಫಿನಿಷನ್ಸ್ ಅಂದ್ರ ಸಸೆಪ್ಟಬಿಲಿಟಿ ಸ್ಪೆಲ್ಲಿಂಗ್ ಏನದು ಸಸೆಪ್ಟಬಿಲಿಟಿ ಕರೆಕ್ಟಾ ಸ್ಪೀಡಿಗೆ ಬರೆದ ತಿಳ್ಕೊಂಡ್ರೆ ತಾನೇ ಕರೆಕ್ಟ್ ಹೋಗ್ತದ ಸಸೆಪ್ಟಬಿಲಿಟಿ ಸೊಕಾಸ್ ಬರ್ದೆ ಅಂದ್ರೆ ತಪ್ಪಕ್ಕವು ಸಸೆಪ್ಟಬಿಲಿಟಿ ಮತ್ತೊಂದು ಏನ್ ಹೇಳಿದೆ ಇನ್ನೊಂದು ಮ್ಯಾಗ್ನೆಟಿಕ್ ರಿಲೇಟಿವ್ ಪರ್ಮ್ಯಾಬಿಲಿಟಿ ಇನ್ನೊಂದೆರಡು ಹೇಳಿದೆ ನೋಡಿ ಅವತ್ತೇ ಬಹಳ ಇಂಪಾರ್ಟೆಂಟ್ ಅಂತೇಳಿ ಮ್ಯಾಗ್ನೆಟೈಸೇಷನ್ ಏನ್ರಿ ಏನಂತೇಳಿ ಡಿಫೈನ್ ಮ್ಯಾಗ್ನೆಟೈಸೇಷನ್ ಬರ್ಸಿನಲ್ಲ ಆಯ್ತು ಮ್ಯಾಗ್ನೆಟೈಸೇಷನ್ ಇಷ್ಟಂತೂ ಕಂಪಲ್ಸರಿ ಓದ್ರಿ ಅವ್ ಎರಡು ಕ್ವಶನ್ ಡೆಫಿನಿಷನ್ಸ್ಗಳು ನೋಡ್ರಿ ಓಕೆ ಇದಂತ್ರಿ ಎವರ್ ಗ್ರೀನ್ ಕ್ವಶನ್ ನೋಡ ಯಾವ್ದಾರ ಒಂದ್ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನ ನಾಳೆ ನಿಮ್ ಮಿಡ್ ಟರ್ಮಿಗೂ ಎಲ್ಲ ಪ್ರಿಪರೇಟರಿಗೆ ಎಲ್ಲ ಎಕ್ಸಾಮ್ಸ್ಗಳಿಗೆ ಚಾಪ್ಟರ್ ನಂಬರ್ 6 ಬರ್ಪಟ್ನೆ ಯಾವ್ದದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದಾಗ ಏನ್ ಓದೋಣ್ರಿ ಅಂತಂದ್ರ ಪ್ಯಾರಡೈಸ್ ಲಾಸ್ ಅದ್ರ ಜೊತೆಗೆ ಇದು ಹೇಳಿದ್ ನೋಡ್ರಿ ಅವತ್ತ ಇಂಪಾರ್ಟೆಂಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅದ್ರ ಜೊತೆಗೆ ಮೋಷನಲ್ EMF ಇನ್ನೊಂದ್ ಏನ ಹೇಳಿದ್ ನೋಡ್ರಿ ಅದು ಮೋಷನಲ್ EMF ಇನ್ನೊಂದ್ ಹೇಳಿದ್ ನೋಡ್ರಿ ಫಸ್ಟ್ ಈಗ ಬರ್ದಿರ್ತೀನಿ ನೋಡ್ರಿ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಂತ ಬರೋದು ಅದನ್ನ ಬರ್ದಿರಿ ಎಕ್ಸ್ಪೆರಿಮೆಂಟ್ಸ್ ಅದ್ರಾಗ ಒಂದೇದು ಕಾಯಿಲ್ ಮ್ಯಾಗ್ನೆಟ್ ಇನ್ನೊಂದ್ರಿ ಸರ್ ಅಂತಂದ್ರ ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ EXPT ಎರಡನೇದು ಏನ್ ಹೇಳಿದ ಇನ್ನೊಂದಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಲೆಂಜಸ್ ಲಾ ಎವರ್ ಗ್ರೀನ್ ಕ್ವಶನ್ ನೋಡ್ರಿ ಲೆಂಜಸ್ ಲಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅದ್ರ ಕಾನ್ಸಿಕ್ವೆನ್ಸಸ್ ಇಲ್ಲ ಅಂತಂದ್ರೆ ಮತ್ತೇನ್ ಕೇಳ್ತಾನ ಸರ್ ಅಂತಂದ್ರ ಅದ್ರದ್ದು ಸಿಗ್ನಿಫಿಕೆನ್ಸ್ ಹಿಂಗ ಅದ್ರ ಜೊತೆಗೆ ಮೋಷನಲ್ EMF ಇದ್ರಾಗೆ ಹೇಳಿನಲ್ಲ ಡೆರಿವೇಶನ್ ಮೋಷನಲ್ EMF ಹಿಂಗ ಇದು ಮಾಡಿ ರಾಡ್ದಂಗ್ ತೋರ್ಸೋದ್ ಅಂತೇಳಿ ಲಾಸ್ಟ್ ಏನ್ ಹೇಳಿದ್ ನೋಡ್ರಿ ಮೋಷನಲ್ EMF ಹೇಳಿಲ್ಲ ಟ್ರಾನ್ಸ್ಫಾರ್ಮರ್ ಮುಂದಿನ ಇದ್ರಾಗ ಇದ್ದಿರ್ಬೇಕದು AC ದೊಳಗಿಲ್ಲ ಇದ್ರಾಗೆ ಲಾಸ್ಟ್ ಹೇಳಿರ್ತೇನೆ ಮೋಷನಲ್ EMF ನೋಡ್ರಿ ಮೋಷನಲ್ EMF AC ಕಿಂತ ಮೊದಲ ಟ್ರಾನ್ಸ್ಫಾರ್ಮರ್ AC ಒಳಗೈತೆ ಮೋಷನಲ್ EMF ಯಾರ ಕಡೆ ನೋಡ್ಸೋದ್ ನೋಡ್ರಿ ಪಟ್ನೆ ಮೋಷನಲ್ EMF ಡೆರಿವೇಶನ್ 3 ಮಾರ್ಕ್ಸ್ ಕೇಳ್ತಾನ ಇದು 3M ಏನ್ರಿ ಹೇಳಿನ ಏನಂತ ಹೇಳದ ಅದೇ ಇಲ್ಲ ಮೋಷನಲ್ EMF ಮತ್ ಇನ್ನೊಂದ್ ಏನ ಆದ್ ನೋಡ್ರಿ ಅದ್ರಾಗ ಯಾವ್ದ ಮರ್ತಿನ ಅನ್ಸ್ತದ AC ಜನರೇಟರ್ ಆಯ್ತು ಅದಕ್ಕಿಂತ ಮೊದಲ ಅದಕ್ಕೆ ಹಿಂದ್ ಹೋಗ್ರಿ ಇನ್ನೊಂದ್ ಯಾವ್ದು ಇಂಪಾರ್ಟೆಂಟ್ ಡೆರಿವೇಶನ್ ಹೇಳಿದ ನೋಡ್ರಿ ಯಾವ್ದು ಲೆಂಜಸ್ ಲಾ ಆಯ್ತು ಪ್ರಾಬ್ಲಮ್ಸ್ ಏನ್ ಇಲ್ಲ ಅಷ್ಟೊಂದ್ ಇದು ಅಲ್ಲ ರೀ AC ಜನರೇಟರ್ ಅಂತೇಳಿ ಅದನ್ನ ತೊಗೊಂಡ್ಬಿಟ್ರ ಸಾಕು AC ಜನರೇಟರ್ ಇಷ್ಟದ್ರಾಗೆ 7ನೇ ಚಾಪ್ಟರ್ ಕುಂದ್ರಿಸ್ಬೇಕು ನೋಡ್ರಿ ಚಾಪ್ಟರ್ ನಂಬರ್ 7 AC ಇದ್ರಾಗ ಏನು ಮಾಡ್ಲಿಲ್ಲ ಒಂದ್ ಪ್ರಾಬ್ಲಮ್ ಮಾತ್ರ ಎತ್ ಕಾಪಿ ಪೇಸ್ಟ್ ಮಾಡ್ತಾನ ಟ್ರಾನ್ಸ್ಫಾರ್ಮರ್ ಅದ್ರದ್ದು ಎನರ್ಜಿ ಲಾಸಸ್ ಆಗಿರ್ಬೋದು ಏನಾದ್ರು ಟ್ರಾನ್ಸ್ಫಾರ್ಮರ್ ಫಿಕ್ಸ್ ಒಂದ್ ಕ್ವಶನ್ ಅದ್ರ ಮೇಲೆ ಬರ್ತೈತಿ ನೋ ಡೌಟ್ ಅದ್ರ ಪರ್ಟಿಕ್ಯುಲರ್ಲಿ ಆಗಿ ಎನರ್ಜಿ ಲಾಸಸ್ ಎರಡನೇದೇನಪ್ಪಾ ಅಂದ್ರ ಸಾಲ್ವ್ ಪ್ರಾಬ್ಲಮ್ಸ್ ಮತ್ತೊಂದ್ ಏನ್ ಹೇಳಿದ ಅದ್ರಾಗ ಸಾಲ್ವ್ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ ಆಗಿ ಇನ್ ಕ್ಲಾಸ್ ಕ್ಲಾಸ್ದಾಗ ಏನ್ ಬಿಡಿಸಿ ನೋಡ್ರಿ ಅವು ಪ್ರಾಬ್ಲಮ್ಸ್ ಮಾಡ್ರಿ ಟ್ರಾನ್ಸ್ಫಾರ್ಮರ್ದು ಎನರ್ಜಿ ಲಾಸಸ್ ಮಾತ್ರ ಫಿಕ್ಸ್ ಕ್ವಶನ್ ಆಗ್ತದ ನೋಡ್ರಿ ಒಂದೇನು ಲಾಸಸ್
ಎರಡೇನಪ್ಪಾ ಅಂತಂದ್ರ ವರ್ಕಿಂಗ್. ಇನ್ನೊಂದು ಸೆಲ್ಫ್ ಇಂಡಕ್ಟನ್ಸ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಹೇಳ್ಬಿಟ್ರಿ ನೋಡ್ರಿ, ಅದು ಅಲ್ಲೇ ಹೌದಿಲ್ಲ? ಇದು ಅದೇ ಹೇಳಿದೆ ನಾನು, ಅದಕ್ಕೆ ಏನ ಮಿಸ್ ಆಗೈತಿ ನೋಡ್ರಿ ಅಂತ. ಎ ಸಿ ಜನರೇಟರ್ ಸೆಲ್ಫ್ ಇಂಡಕ್ಟನ್ಸ್ ಐದು ಕಾನ್ಸೆಪ್ಟ್ ಮಾಡಿದ್ರೆ ಸೆಲ್ಫ್ ಇಂಡಕ್ಟನ್ಸ್, ಅದೇ ತರನೇ ಮ್ಯೂಚುವಲ್ ಇಂಡಕ್ಟನ್ಸ್ ಒಂದು. ಇದು 7 ಚಾಪ್ಟರ್ದ. ಅದು ನೆಕ್ಸ್ಟ್ ಪಟ್ನೆ ತೋರಿ ಅದೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ ಅಂತ. ಯಾವ್ದ್ರಿ? ಪೂರ್ತಿ ಹಾಕಿಸ್ಬಿಡ್ತೇನೆ ಅಂತ. ಇವು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರೆ, ಮತ್ ಇದ್ರಾಗ ಚೌಕಾಶಿ ಮಾಡ್ಕೊತ ಕೂತಿರ ಅಂದ್ರೆ ನೋಡ್ರಿ, ಇದೇ ಟಾರ್ಗೆಟ್ ಅಪ್ಪ ನಿಮ್ಗೆ ಎಲ್ಲರಿಗೆ. ಇದೇ ಟಾರ್ಗೆಟ್ ತಗೊಂಡು ನೀವು ಓದಿ ಇವ್ಕುರ್ಲಿ ಎಷ್ಟು ಮಾರ್ಕ್ಸ್ ಬೀಳ್ತಾವ ಅನ್ನೋದನ್ನ ನೋಡಿ ನೆಕ್ಸ್ಟ್ ಇಯರ್ನ ಇದೇ ನಿಮ್ ಜೂನಿಯರ್ಸಿಗೆ ಇವತ್ತಿನ ಡೇಟ್ಲನ್ನ ಇಟ್ಟಿರ್ತ ನೋಡ್ರಪ್ಪ. ಯಾಕೆ ಕೆಲವೊಂದು ಹೆಂಗಿದ್ದಿರ್ತಾವ ಗೊತ್ತನು, ಹೋದ ವರ್ಷ ಬಿದ್ದಾವ ಏನ್ರಿ ಸರ, ಯಾವ್ದು ಬಿದ್ದವ್ರಿ, ಎಲ್ಲಿ ಬಿದ್ದವ್ರಿ, ಹಿಂಗೆ ಕೇಳ್ತಿರ್ತಾರ ಅವ್ರು. ಇದು ಬೀಳ್ತಾವ ಓದ್ರಿ ಅಂದ್ರೆ ಓದಂಗಿಲ್ಲ ಅವ್ರು. ಈಗ ಎಕ್ಸಾಂಪಲ್ ನೀವ್ ಐತಿರಲ್ಲ, ಮಿಡ್ ಟರ್ಮಿ ನೋಡಾಯ್ತಿರತ್ತ, ಮಿಡ್ ಟರ್ಮಿ ನೋಡ್ಕೊಂಡು ಬರ್ರಿ. ಪಟ್ನೆ 8ನೇದಂತ್ರು ಒಂದು ಟೇಬಲ್ ಅದ. ಎದ್ರ ಟೇಬಲ್ ಹೇಳ್ರಿ ನೋಡೋಣದು? ಅಪ್ಲಿಕೇಶನ್ಸ್ ಟೇಬಲ್. ಫಾಸ್ಟ್ ಹೋಗ್ಲಿ, ಇನ್ನು ಆ ಕಡೆದಂತ್ರ ಸ್ಪೀಡ್ ಹೋಗ್ತದೆ, ನೋ ಇಶ್ಯೂಸ್. ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿನಲ್ಲಪ್ಪ, ನೋಡ್ಕೋರಿ ಅಂತ ಹೇಳ್ತಿದ್ದ. ಪ್ರತಿ ವರ್ಷ ಇದೇ ವರ್ಷ ಬರ್ಸ್ಲಿಕತ್ತೇನೆ, ಫಸ್ಟ್ ಟೈಮ್ ಇದು ನಿಮಗೆ ಬರ್ಸ್ಲತ್ತಿದ್ದು. ಅಲ್ಲೇ ಹೇಳಿರ್ತೀನಲ್ಲ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿನ, ಮತ್ತೇನ್ ಹೇಳೋದು ಅಂತೇಳಿ ಅಂದು ಬಿಡ್ತಿದೆ. ಬಟ್ ಇದು ಬರ್ಸೋದ್ರಿಂದ ಏನಾಗ್ತದೆ ಗೊತ್ತ ನಿಮ್ಗ? ಇನ್ನೊಂದಿಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗ್ತದ. ಯಾಕಂದ್ರೆ ಇಷ್ಟರೇ ನೀವು ಕಂಪಲ್ಸರಿ ಮಿನಿಮಮ್ ಓದ್ಲೇಬೇಕು. ಇದ್ರದಿಂದ ಎಟ್ ಎನಿ ಸರ್ಕಮ್ಟನ್ಸ್ 30 ಮಾರ್ಕ್ಸ್ ಮೇಲೆ ಅಂತೂ ಬರ್ತಾವ. ಔಟ್ ಆಫ್ 50, 30 and 30+. 40 ಬರ್ಬೋದು, 45 ಬರ್ಬೋದು, 30 ಅಂತೂ ಫಿಕ್ಸ್ ಬರ್ತದೆ. ಅದಕ್ಕೆ ತಳಗಂತೂ ಬರಂಗಿಲ್ಲ. ಹಾಕಿಸ್ಲಿ ಆಗೈತಿ? ಆಗಿಲ್ಲ? ಆಗೈತಿ. ಇಲ್ಲೊಂದು ಮ್ಯೂಚುವಲ್ ಇಂಡಕ್ಟನ್ಸ್ ಒಂದು ಡೆಫಿನಿಷನ್, ಸೆಲ್ಫ್ ಇಂಡಕ್ಟನ್ಸ್ ಡೆಫಿನಿಷನ್ ಅದು ಹಾಕೊಂಡಿರ ಅಷ್ಟೇ. ಇವೇನ್ ಬರ್ಸಿವಲ್ಲ ಇವು ಕಾನ್ಸೆಪ್ಟ್ಸ್ಗಳು, ಇವು ಕಲ್ಸ್ಲಿಕ್ ಹಾರ್ಡ್ಲಿ ಅಂದ್ರ ಒಂದ್ 7 ಕ್ಲಾಸ್ ಅಥವಾ 8 ಕ್ಲಾಸ್ 10 ಕ್ಲಾಸ್ ಹಿಡೀರಿ. ಇದಕ್ಕೊಂದ್ 10 ಕ್ಲಾಸ್, ಅದಕ್ಕೊಂದ್ 10 ಕ್ಲಾಸ್, 20 ಕ್ಲಾಸ್ ಸ್ವಚ್ಛ ಸೆಕೆಂಡ್ PUC ಫಿಸಿಕ್ಸ್ನೇ ಮುಗಿದ್ ಹೋಗ್ತೈತಿ. ಸರ್ ಪಾಸ್ ಆಗ್ತಾರೇನ್ರಿ ಅಂತಂದ್ರೆ ಆರಾಮ್ಸೆ ಔಟ್ ಆಫ್ 70 ಎಷ್ಟು ತಗೋಬಹುದಪ್ಪ ಅಂದ್ರ ಅವರು ಕನಿಷ್ಠ ಪಕ್ಷ ಅಂದ್ರೆ 40+ ತಗೋಬಹುದು ನೋಡ್ರಿ. ಅವ್ರೊಂದು 30ಕ್ಕೆ 25 ಕೊಟ್ರು 65 ಏನು ಇಲ್ಲಾರ್ದೆ ಆಗ್ತೈತಿ. ರೈಟ್, ಕಮ್ ಬ್ಯಾಕ್ ಟು ದಿ ಚಾಪ್ಟರ್ ನಂಬರ್ 8. ಚಾಪ್ಟರ್ ನಂಬರ್ 8 EMW ಅಂತೇಳಿ ಬರೀತೀನಿ ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದ್ರೊಳಗಡೆ ಅಪ್ಲಿಕೇಶನ್ಸ್ ಅಂತೇಳಿ ಇಷ್ಟೇ ಬರ್ಸಿಬಿಡ್ತೀನಿ. ಅದೊಂದು ಟೇಬಲ್ ಅದಲ್ಲ, ಆ ಟೇಬಲ್ ಯಾವ್ದಾದ್ರು ಒಂದನ್ನ ಅಪ್ಲಿಕೇಶನ್ ಕೇಳ್ತಾನ, ಇದೇ ಕೇಳ್ತಾನ ಅಂತೇಳಿ ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ. ಇನ್ನೊಂದು ಏನೇ ಹೇಳಿದ್ ನೋಡ್ರಿ, ಅಲ್ಲೇ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನು, ಅದ್ರಾಗಡೆನೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇದಿಷ್ಟು ಮಾಡ್ಕೋರಿ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ನಂಬರ್ 9. ಯಾವ್ದದು? ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದ್ರಾಗ ಕಂಪಲ್ಸರಿ ಏನ್ ಓದ್ರಂತಂದ್ರ
ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಳಗಡೆ ಯಾವ್ದಂತಂದ್ರೆ ಸ್ನೆಲ್ಸ್ ಲಾ ಆಯ್ತು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದೆ ಏನ್ ಹೇಳಿದೆ, ಮನೇನ್ ಹೇಳಿ ನೋಡ್ರಿ. ಯಾವ್ದು ಹೇಳಿದೆ ಅವತ್ತ? ಎಸ್ಪೆಷಲಿ ಒಂದು ಪ್ರಾಬ್ಲಮ್ ಅಂತೂ ಬರ್ತೈತಿ. ಪ್ರಾಬ್ಲಮ್ ಎನಿ ಒನ್ ಸಾಲ್ವ್ಡ್, ಎನಿ ಒನ್ solved in class, solved problems class, anyone solved in class. ಮೇನ್ ಇಂಪಾರ್ಟೆಂಟ್ ಏನ್ ಹೇಳಿದೆ ಅದ್ರಾಗ? ಒಂದಂತರ ಸಾಲ್ವ್ ಪ್ರಾಬ್ಲಮ್ಸ್ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು. ಹಾ ಇಲ್ಲ ಅವಲ್ಲ, ಒಂದೇ ನಿಮಿಷ ಇದನ್ನೇ ಬರ್ತೀನಿ ನೋಡಿ. ಪ್ರಿಸಮ್ ಫಾರ್ಮುಲಾ. ನೆಕ್ಸ್ಟ್ ಡೆರಿವೇಶನ್ ಇದು 5 ಮಾರ್ಕ್ಸಿಗೆ, ಇದು 5 ಮಾರ್ಕ್ಸಿಗೆ. ನೆಕ್ಸ್ಟ್ ಏನು ಮಿರರ್ ಫಾರ್ಮುಲಾ, ಇನ್ನೊಂದ್ರಿ ಸರ್ತ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇದು 5 ಮಾರ್ಕ್ಸಿಗೆ. ಅದು ಆದ ಬಳಕ ಇನ್ನೊಂದ್ ಏನ್ ಹೇಳಿದೆ ನೋಡು ಮರೆ. ಹಾ ಅದು ಎವರ್ ಗ್ರೀನ್ ಕ್ವಶನ್. ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಕಂಡೀಷನ್ಸ್ ಫಾರ್ TIR. ಇದು ಫಿಕ್ಸ್ ಕ್ವಶನ್ ಆಗ್ತಾವ ನೋಡಿ, ಕಂಡೀಷನ್ ಫಾರ್ TIR. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಲಾಸ್ಟಿಗೆ ಹೇಳಿದೆ ಏನು, ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್? 3M. ಇದೊಂದು ಹೇಳಿದೆ ನೋಡ್ರಿ, ಮೆಥಡ್ಸ್ ಆಫ್ ಇಂಪ್ರೂವಿಂಗ್ ಏನಂತ ಹೇಳಿದೆ, ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಲಾಸ್ಟಿಗೆ ಬರ್ಸಿ ನೋಡ್ರಿ. ಇನ್ಕ್ರೀಸಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಸಿಕ್ತಾ ಅಲ್ಲಿ? ಸ್ನೆಲ್ಸ್ ಲಾ ಅದು ಐತ್ ಬಿಡ್ರಿ, ಅದೇನು ಅವು ಇದ್ರಾಗ ಐತಿ. ಲಾಸ್ಟಿಗೆ ಬರ್ಸಿ ನೋಡ್ರಿ, ಮೆಥಡ್ಸ್ ಆಫ್ ಏನಂತೇಳಿ ಬರ್ಸಿದೀನಿ, ಮೆಥಡ್ಸ್ ಆಫ್ ಇಂಪ್ರೂವಿಂಗ್ ಅಂತೇಳಿ ಬರ್ಸಿದಿನ, ಇನ್ಕ್ರೀಸಿಂಗ್ ಅಂತೇಳಿ ಬರ್ಸಿದಿನ, ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತೇಳಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ತೆಗಿರಲ್ಲೇ ಮೈಕ್ರೋಸ್ಕೋಪ್ ಆಗನ ಬರ್ಸಿ ನೋಡ್ರಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಲಾಸ್ಟಿಗೆ. ಹಾ ಇಲ್ಲೇ ಐತಿ ನೋಡ್ರಿ, ಇದ್ರಗಡೆನೆ ಕೆಳಗೆ ಇದ್ದಿರ್ತ ನೋಡ್ರಿ ಅಲ್ಲೇ. ಹಾ ಏನಂತೇಳಿ ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್, ಅದನ್ನೇ ಹೇಳ್ಬಿಟ್ರಿ. ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್. ಆಯ್ತು, ಇಷ್ಟಂತರೂ ಮಿನಿಮಮ್ ಮಾಡ್ಲೇಬೇಕು. 10ನೇ ಚಾಪ್ಟರ್ ಬರ್ರಿ. ಚಾಪ್ಟರ್ 10 ಇವತ್ತೇ ಕಲಿಸಿದ್ದು ನೋಡ್ರಿ, ವೇವ್ ಆಪ್ಟಿಕ್ಸ್. ಫಾಸ್ಟ್ ಹೋಗ್ಲಾ? ಎಷ್ಟು ಟಾರ್ಗೆಟ್ ಕೊಟ್ಟಿನಿ? 7 ಗಂಟೆ 8 ನಿಮಿಷ ಆಗೈತಿ. 7:15 ಅಂತ ಮುಗಿತು ನೋಡ್ರಿ. ಒಂದೇದು ಏನು ಓದ್ಲಿಲ್ಲ ಅಂದ್ರೆ ಇದಂತೂ ಕಂಪಲ್ಸರಿ ಓದ್ಲೇಬೇಕು. ಹೈಜನ್ ಪ್ರಿನ್ಸಿಪಲ್. ಹೈಜನ್ಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಸರ್ ಇರ್ತಂದ್ರ ಅಂಡ್ ಪ್ರೂಫ್ ಆಫ್ ಯಾವ್ದ್ರಿ ಸರ್ತ? ಒಂದು ರಿಫ್ರಾಕ್ಷನ್, ಇನ್ನೊಂದು ಪ್ರೂಫ್ ಯಾವುದು? ರಿಫ್ಲೆಕ್ಷನ್. ಯೂಸಿಂಗ್ ದಿಸ್ ಪ್ರಿನ್ಸಿಪಲ್ ಅಂದ್ರೆ ಯಾವುದು? ಹೈಜನ್ ಪ್ರಿನ್ಸಿಪಲ್. ಇದಂತರೂ 3 ಮಾರ್ಕ್ಸ್ ಫಿಕ್ಸ್. ಮತ್ತೇನ್ ಓದಂತ ಹೇಳಿದೆ? ಇದಂತರೂ ಕಂಪಲ್ಸರಿ ಅಂತ ಓದಂತ ಹೇಳಿದೆ. ಪೋಲರೈಡ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಹೊಡಿಬೇಡ್ರಿ. ಯೂಸಸ್ ಅರೇನ್ರಿ, ಅಪ್ಲಿಕೇಶನ್ಸ್ ಅರೇನ್ರಿ. ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಪೊಲರೈಡ್ಸ್. ಸ್ಪೆಲ್ಲಿಂಗ್ ಕರೆಕ್ಟ್? ಪೊಲರೈಡ್ಸ್. ನೆಕ್ಸ್ಟ್ ಇನ್ನೊಂದು ಹೇಳಿದನಲ್ಲ, ಏನ್ ಹೇಳಿದೆ? ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಅದೊಂದು ಇಂಪಾರ್ಟೆಂಟ್ ಆಗ್ತದೆ. ಯಂಗ್ಸ್
ಯಂಗ್ಸ್ ಡಬಲ್ ಸ್ಲಿಟ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇನ್ನೊಂದೇನಪ್ಪ ಅಂದ್ರೆ ಕೋಹರೆಂಟ್ ಸೋರ್ಸಸ್ ಕಂಡೀಷನ್ಸ್ ಫಾರ್ ಕೋಹರೆಂಟ್ ಸೋರ್ಸಸ್. ಇನ್ನೊಂದೇನೋ ಓದತ್ ಹೇಳಿದ್ ನೋಡ್ರಿ, ಏನು ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಕಂಡೀಷನ್ಸ್. ಎರಡು ಪಾತ್ ಡಿಫರೆನ್ಸ್ ಮತ್ತೇನು ಫೇಸ್ ಡಿಫರೆನ್ಸ್. ಚಾಪ್ಟರ್ ನಂಬರ್ 11 ನಡ್ರಿ ಪಾಸ್ಟ್. ಚಾಪ್ಟರ್ ನಂಬರ್ 11 ಯಾವುದು? ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ಸ್ ಅಂಡ್ ಮ್ಯಾಟರ್. ಡ್ಯುಯಲ್ ನೇಚರ್ಸ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಕರೆಕ್ಟ್ ಇದೆ. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಇದ್ರಾಗ ಏನ್ ಹೋದ್ರಪ್ಪ ಅಂತಂದ್ರ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇದ್ರಾಗೆ ಬರ್ತದಲ್ಲ. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಯಾರ ಕಡೆ ನೋಡ್ಸಿದ್ರೆ ತೆಗೆದು ನೋಡ್ರಿ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್ ಕಂಪಲ್ಸರಿ ಕ್ವಶನ್. ಎರಡನೇದೇನಪ್ಪ ಅಂದ್ರ ಟೈಪ್ಸ್ ಆಫ್ ಎಮಿಷನ್ಸ್ಗಳು. ಟೈಪ್ಸ್ ಆಫ್ ಎಮಿಷನ್ಸ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಟೈಪ್ಸ್ ಆಫ್ ಎಮಿಷನ್ಸ್. ಇನ್ನೊಂದು ಏನ್ ಹೇಳಿದ್ರಾಗ ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ ಡೆಫಿನಿಷನ್ಸ್ಗಳು. ಯಾವ್ಯಾವ ಸರ್ ಅಂತಂದ್ರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಶಿಯಲ್, ಮತ್ತೇನ್ರಿ ಸರ್ ವರ್ಕ್ ಫಂಕ್ಷನ್, ಮತ್ರಿ ಸರ್ ಅಂತಂದ್ರ ಇನ್ನೊಂದೇನು ಎಲೆಕ್ಟ್ರಾನ್ ವೋಲ್ಟ್. ಇನ್ನೊಂದು ಯಾವ್ದಪ್ಪ ಅಂದ್ರ ಫೋಟೋ ಎಲೆಕ್ಟ್ರಿಕ್, ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಐನ್ಸ್ಟೀನ್ಸ್ ಸ್ಪೆಲ್ಲಿಂಗ್ ನೋಡ್ರಿ. ಐನ್ಸ್ಟೀನ್ಸ್ EINSTI ಕರೆಕ್ಟ್. ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಕರೆಕ್ಟ್ ಐತ್ ನೋಡ್ರಿ. ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ನೆಕ್ಸ್ಟ್ ಇದಂತೂ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಂಗಿಲ್ಲ ನೋಡ್ರ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಇದು ಎಷ್ಟಪ್ಪ ಅಂದ್ರ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಇದನ್ನೇ ಕೇಳ್ತಾರ ನೋಡ್ರಿ. ನೆಕ್ಸ್ಟ್ ಯಾವ್ದು? ಅಟೆಂಪ್ಟ್ಸ್. ಚಾಪ್ಟರ್ 12 ಅಟೆಂಪ್ಟ್ಸ್. ಇದ್ರಾಗ ಏನು ಮಾಡ್ಲಿಲ್ಲ ಅಂದ್ರ ಒಂದಂತೂ ಯಾರ್ದು? ಬೋಸ್ ಪಾಸ್ಟುಲೇಟ್ಸ್. ಬೋಸ್ ಸ್ಪೆಲ್ಲಿಂಗ್ ಏನು? BHON BOHR. ಬೋಸ್ ಪಾಸ್ಟುಲೇಟ್ಸ್ ಫಿಕ್ಸ್ ಕ್ವಶನ್. ಇದು 3 ಮಾರ್ಕ್ಸಿಗೆ. ಇನ್ನ ಎರಡನೇದು ಏನಪ್ಪಾ ಅಂತಂದ್ರ ಡೆರಿವೇಶನ್ ಕೇಳ್ತಾನ ಬಿಡ್ತಾನ ಗೊತ್ತಿಲ್ಲ ಸ್ವಲ್ಪ. ಅಲ್ಲಿ ಡೆರಿವೇಶನ್ಸ್ ಆದ್ರೆ 2 ಡೆರಿವೇಶನ್ಸ್ ಇದಾವ. ಮತ್ತೇನ್ ಹೇಳಿನ ಅದ್ರಾಗ? ಬೋಸ್ ಪಾಸ್ಟುಲೇಟ್ಸ್, ಡೆರಿವೇಶನ್ಸ್ ಯಾವದ್ರಿ ಸರ್ ಅಂತಂದ್ರ ಟೋಟಲ್ ಎನರ್ಜಿದು. ಎರಡನೇದ್ರಿ ಸರ್ ಅಂತಂದ್ರ ರೇಡಿಯಸ್ ಆಫ್ nth ಆರ್ಬಿಟ್. ಟೋಟಲ್ ಎನರ್ಜಿದಂತೂ ಕೇಳ್ತಾನ. ನೆಕ್ಸ್ಟ್ ಏನಪ್ಪಾ ಅಂದ್ರ ರೇಡಿಯಸ್ ಆಫ್ nth ಆರ್ಬಿಟ್.
ಇದು ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್ ಅಂತನೂ ಹಾಕ್ರಿ. ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್ ಎರಡು nth ಆರ್ಬಿಟ್. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್. ಇದ್ರಾಗಂತೂ ಒಂದು ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ನ್ಯೂಕ್ಲಿಯೈ ಯಾವ್ದು ಹೇಳ್ರಪ್ಪ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಅಂತ ಹೇಳ್ತಿರಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇದು ಫಿಕ್ಸ್ ಕ್ವಶನ್ ನೋಡ್ರಿ, 3 ಮಾರ್ಕ್ಸಿಗೆ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಬರೀತಿ ಬರೀ ಫಿಕ್ಸ್. ಇದಂತೂ ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಇಡೀ ಚಾಪ್ಟರ್ದಾಗ ಏನು ಓದ್ಲಿಲ್ಲ ಅದೊಂದು ಓದ್ರಿ, ಬ್ಯಾಟ್ ಹಾಕೊಂಡು ಹೋಗ್ರಿ ಕಡೆಗೆ, ಐತಿಲ್ಲ. ಇದ್ರ ಜೊತೆಗೆ 2ನೇ ಕ್ವಶನ್ ಡೆಫಿನಿಷನ್ಸ್. ಡೆಫಿನಿಷನ್ಸ್ ಏನೇನ್ರಿ ಸರ್ ಅಂತಂದ್ರೆ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಮತ್ತ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ, ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಅದರ ಮೇಲೆ ಮಾಸ್ ಡಿಫೆಕ್ಟ್ ಪ್ರಾಬ್ಲಮ್ಸ್ ಆನ್ ಮಾಸ್ ಡಿಫೆಕ್ಟ್ ಸಾಲ್ವ್ಡ್ ಇನ್ ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡಿಸಲ್ಲ ಅವು ಕಂಪಲ್ಸರಿ ಮಾಡ್ರಿ. ಲಾಸ್ಟ್ ಅಂತ ಅಂದ್ಬಿಟ್ರೆ ಮುಗೀತು, ಅಲ್ಲಿಗೆ ಎಂಡ್. ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಒಂದು ಫಸ್ಟ್ಗೆ ಅದೇ ಹಾಕ್ತೀವಿ ನೋಡ್ರಿ, ರೆಕ್ಟಿಫೈಯರ್. ಆ ರೆಕ್ಟಿಫೈಯರ್ದೊಳಗಡೆ ಒಂದೇದು ಹಾಫ್ ವೇವ್ ರೆಕ್ಟಿಫೈಯರ್ ಫಿಕ್ಸ್ ಇದುವರೆ ಬೀಳ್ತದ. ಇದು ಬೀಳಿಲ್ಲ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್. 5 ಮಾರ್ಕ್ಸ್ ಅಂತೂ ಹೋಯ್ತು. 2ನೇದು ಡಿಫರೆನ್ಸಸ್ ಬಿಟ್ವೀನ್, ಇಲ್ಲಿ 2 ಕೇಳ್ತಾನೆ. ಡಿಫರೆನ್ಸಸ್ ಬಿಟ್ವೀನ್ 3 ಬರ್ಸ್ಬಿಡ್ತೀನಿ ನೋಡ್ರಿ, 1 2 3. ಎನ್ ಟೈಪ್ ಪಿ ಟೈಪ್ ಇದಾರೆ ಕೇಳ್ತಾನೆ. ಎನ್ ಟೈಪ್ ಅಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್ ಇಲ್ಲ ಇಂಟ್ರನ್ಸಿಕ್ ಕೇಳ್ತಾನ. ಇಂಟ್ರನ್ಸಿಕ್ ಅಂಡ್ ಎಕ್ಸ್ಟ್ರನ್ಸಿಕ್. ನೆಕ್ಸ್ಟ್ ಕಂಡಕ್ಟರ್, ಇನ್ಸುಲೇಟರ್, ಅಂಡ್ ಸೆಮಿಕಂಡಕ್ಟರ್ಸ್. ಇದರ ಜೊತೆಗೆ ಇನ್ನೊಂದು ಏನು ಹೇಳಿದೆ ನೋಡ್ರಿ, ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್, ಡಿಫರೆನ್ಸಸ್. ಇನ್ನೊಂದು ಏನು ಹೇಳಿದೆ, ವೋಲ್ಟೇಜ್ ರೆಗ್ಯುಲೇಟರ್, ಜಿನಾರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್. Zener diode as voltage regulator. ಇದು ಎಷ್ಟು ಮಾರ್ಕ್ಸ್ ಸರ್? ಆಲ್ ದಿ ಬೆಸ್ಟ್. ಇಷ್ಟು ನೋಡ್ರಪ್ಪ, ಇಷ್ಟು ಓದಿದ್ದೆ ಆದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಫಿಸಿಕ್ಸ್ ಎಷ್ಟು ಓದಿದ ಬಳಕ ಯಾವಾರ ಫೇಲ್ ಆದ್ನ ತಿಳ್ಕೊರ 20 ವರ್ಷ ಆದ್ರೂ ಪಾಸ್ ಆಗಿಲ್ಲ. ಓಕೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾ ಫೇಲ್ ಆಗ್ಲಾರ್ದೆ ಪಾಸ್ ಆದ್ನಂದ್ರೆ ಆರಾಮ್ಸೆ ಹೈಯೆಸ್ಟ್ ನ ಮಾರ್ಕ್ಸ್ಲೆ ಪಾಸ್ ಆಗಿರ್ತಿ. ಯಾಕಂದ್ರೆ ಇಷ್ಟು ಎಲ್ಲಾ ಚಾಪ್ಟರ್ಸ್ ಮೇಲೆ ಹೈಲೈಟ್ಸ್ ಕೊಟ್ಟಿದ್ದೀನಿ. ಇದೇ ತರ ನೀವು ಒಂದಿಷ್ಟು ಓದಿದ್ದೆ ಆದ್ರೆ ಅದು ಕ್ಲಾಸ್ ನೋಟ್ಸ್ ಪ್ಲಸ್ ಇಷ್ಟು ನೀವು ತಯಾರು ಮಾಡ್ಕೊಂಡಿದ್ದೆ ಆದ್ರೆ ಹರಿಬ್ರಹ್ಮ್ ಬಂದ್ರು ಫೇಲ್ ಆಗಕ್ಕೆ ನೋವೇರ್ ಚಾನ್ಸ್. ಆರಾಮ್ಸೆ ಪಾಸ್ ಆಗ್ತೀರಿ, ಸ್ಕೋರ್ ಮಾಡ್ಕೋತೀರಿ.
ಹೈಯೆಸ್ಟ್ ಸ್ಕೋರಿಗೆ ಪಾಸಿಬಿಲಿಟಿ ಇದೆ. ಇವಿಷ್ಟು ಮೊದಲು ಓದಿ ಮುಂದೆ ಏನ್ ಮಾಡ್ರಿ ಗೊತ್ತಾನ, ನೋಟ್ಸ್ ಅಂತೂ ಇರ್ತೈತಿ, ಪಾಸಿಂಗ್ ಪ್ಯಾಕೇಜ್ ಇರ್ತೈತಿ. ಯಾವಾರ ಇನ್ನ ಒಂದಿಷ್ಟು ಹಿಂಗ ಏನಾರ ಕಣ್ ತೆಪ್ಪಿ ಮಿಸ್ ಆಗಿದ್ದು ಅಂದ್ರೆ ಅದಿಷ್ಟು ಅಪ್ಡೇಟ್ ಮಾಡ್ಕೋತ ಹೋಗಿದ್ದೆ ಆದ್ರೆ ನಿಮಗೆ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡೋದ್ರಾಗ ನೋ ಡೌಟ್. ರೈಟ್, ಒಂದೇ ನಿಮಿಷ ಇದು ಲೈವ್ ಸ್ಟ್ರೀಮಿಂಗ್ ಎಂಡ್ ಮಾಡಿದೆ. 7:15 ಹೇಳಿದೆ, 7:20ಕ್ಕೆ ಮುಗೀತು ನೋಡ್ಬೇಕಾದ್ರೆ. ಇವು ಒಂದ್ ಕಡೆ ಬರದು ಚಂದಾಗಿ ಇಟ್ಕೊಂಡು 2 ಪೇಜ್ನಾಗ ಒಂದು ಅಕಡೊಂದ್ ಈ ಕಡೊಂದ್ ನಿಮ್ಮ ಮನ್ಯಾಗ ನಿಮ್ ರೂಮ್ನಾಗ ಅಂಟಿಸ್ಬಿಡ್ರಿ. ಅದರದ್ದೇ ಹೊಳ್ಳಿ ಸೊ ಗ್ಲಾನ್ಸ್ ಮಾಡೋದ್ರ ಜೊತೆಗೆ ಏನಂತ ಹೇಳಿರ್ಲಿ, ಫೋಕಸ್ಡ್ ಇರ್ಲಿ. ಯಾಕಂದ್ರ ಏನಾರ ಓದೋ ಮುಂದ್ ಮಿಸ್ ಆಗ್ಬಾರ್ದು ಅಂತೇಳಿ ನೀವು ಬರದ್ ಇಟ್ಕೊಂಡು ಅಂಟಿಸ್ರಿ ಗೋಡೆಗೆ. ಓಕೆ, ಒಂದ್ ಪೇಜ್ದಾಗ 7 ಚಾಪ್ಟರ್ಸ್ ಇಡ್ಸಿರಿ, ಇನ್ನೊಂದ್ ಪೇಜ್ದಾಗ 7 ಚಾಪ್ಟರ್ಸ್ 14 ಚಾಪ್ಟರ್ಸ್ ಹಂಗೆ ಕೆಮಿಸ್ಟ್ರಿದ್ ಮಾಡ್ರಿ, ಬಯಾಲಜಿದು, ಮ್ಯಾಥ್